ಹಾಸನ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಿಎಂ ರಸ್ತೆಯ ತೋಟಗಾರಿಕೆ ಇಲಾಖೆಯ ಸಿಲ್ವರ್ ಜೂಬಿಲಿ ಪಾರ್ಕ್ ಇತ್ತೀಚೆಗೆ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಪಾರ್ಕ್ ನಲ್ಲಿ ವಾಯು ವಿಹಾರ ಮಾಡತಕ್ಕಂತ ಸಾರ್ವಜನಿಕರು ವಾರ್ಷಿಕ 500 ರೂಪಾಯಿ ಶುಲ್ಕವನ್ನ ಪಾವತಿಸಬೇಕು ಅಂತ ಇಲಾಖೆ ಒಂದು ನೋಟಿಸ್ ಅನ್ನ ಪ್ರದರ್ಶನ ಮಾಡಿತ್ತು. ಅಂಡ್ ಇದೀಗ ಶುಲ್ಕ ವಿಧಿಸತಕ್ಕಂತ ತನ್ನ ನಿರ್ಧಾರವನ್ನ ಹಿಂಪಡೆದಿದೆ. ಪಾರ್ಕ್ ಮುಂಭಾಗ ಹಾಕಿದ್ದ ನೋಟಿಸ್ ಅನ್ನ ತೆರವುಗೊಳಿಸಲಾಗಿದೆ. ದಶಕಗಳಿಂದ ಉಚಿತವಾಗಿ ಇಲ್ಲಿ ವಾಕಿಂಗ್ ಮಾಡ್ಕೊಂಡು ಬರ್ತಾ ಇದ್ರು ಜನ. ಇರೋ 500 ಮೀಟರ್ ಜಾಗ, ಅಲ್ಲಿ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಇರೋ ಒಂದು ಶೌಚಾಲಯಕ್ಕೆ ಬೀಗ ಹಾಕಿದ್ದಾರೆ. ವಾಕಿಂಗ್ ಪಾತ್ ದುರಸ್ತಿ ಆಗೋಗಿದೆ. ಗಿಡ ಗಂಟೆಗಳು ಬೆಳ್ಕೊಳ್ತಾ ಇದ್ದಾವೆ. ಕನಿಷ್ಠ ಸೌಲಭ್ಯವನ್ನು ಕೊಡದೆ ಸಾರ್ವಜನಿಕ ಗಾಳಿ ನೀರು ಇವೆಲ್ಲಕ್ಕೂ ಕೂಡ ದುಡ್ಡು ಕೊಟ್ಟು ತಗೊಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿದೆಯಾ? ಗ್ಯಾರಂಟಿ ಯೋಜನೆಗಳಿಂದಾಗಿ ಎಲ್ಲೋ ಒಂದು ಕಡೆ ಪಾರ್ಕ್ ನಿರ್ವಹಣೆ ಮಾಡಕ್ಕೆ ದುಡ್ಡು ಕೊಡಕ್ಕಾಗದ ಸ್ಥಿತಿಯಲ್ಲಿ ಸರ್ಕಾರ ಇದೆಯಾ ಅನ್ನೋ ರೀತಿಯಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ರು. ಯಾವಾಗ ಜನರ ಒತ್ತಡ, ಜನರ ಆಕ್ರೋಶ ಹೆಚ್ಚಾಯ್ತು, ಬಿಬಿಸಿ ವಾಹಿನಿ ಈ ಬಗ್ಗೆ ವಿಸ್ತೃತವಾದ ವರದಿಯನ್ನು ಕೂಡ ಪ್ರಸಾರವನ್ನ ಮಾಡ್ತು. ಮೊದಲ ಬಾರಿಗೆ ಈ ಬಗ್ಗೆ ಧ್ವನಿಯನ್ನ ಎತ್ತಿದ್ದೇ ಬಿಬಿಸಿ ವಾಹಿನಿ. ಯಾವಾಗ ಬಿಬಿಸಿ ವಾಹಿನಿ ಈ ಬಗ್ಗೆ ಧ್ವನಿಯನ್ನ ಎತ್ತಿ ಸಂಬಂಧಪಟ್ಟವ್ರಿಗೆ ಇದ್ರ ಬಗ್ಗೆ ಏನೇನಾಗ್ತಾ ಇದೆ ಅನ್ನೋದನ್ನ ತಲುಪಿಸ್ತೋ, ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಅಧಿಕಾರಿಗಳು ಎಚ್ಚೆತ್ತುಕೊಂಡಿದೀಗ ಏನು ಶುಲ್ಕ ವಿಧಿಸ್ಲಿಕ್ಕೆ ಹೊರಟಿದ್ರೋ ಆ ನಿರ್ಧಾರದಿಂದ ಹಿಂಸರಿದಿದ್ದಾರೆ. ಗೇಟ್ ನ ಮುಂಭಾಗ ಹಾಕಿದ್ದ ನೋಟಿಸ್ ಬೋರ್ಡ್ ಎಂತದ್ದು ಒಂದು ಬ್ಯಾನರ್ ಅನ್ನ ಹಾಕಿದ್ರು 500 ರೂಪಾಯಿ ಕಟ್ಟಬೇಕು ಅಂತ, ಅದನ್ನ ಈಗ ಕಿತ್ತಾಕೊಂಡಿದ್ದಾರೆ. ಸದ್ಯ ಮಾಧ್ಯಮದ ಈ ವರದಿಯಿಂದಾಗಿ ಜನರಿಗೊಂದಿಷ್ಟು ಉಪಯೋಗ ಆಗಿದೆ, ಧನ್ಯವಾದಗಳು ಅಂತ ಹೇಳಿ ಅಲ್ಲಿಯ ವಾಯು ವಿಹಾರಿಗಳು ಧನ್ಯವಾದವನ್ನು ಕೂಡ ಅರ್ಪಿಸಿದ್ದಾರೆ. ನಾನು ಡೈಲಿ ವಾಕಿಂಗ್ ಬರ್ತೀವಿ. ಸುಮಾರು ಇಲ್ಲಿ ದಿನಕ್ಕೆ 1ರಿಂದ 2,000 ಜನ ವಾಕಿಂಗ್ ಬರೋರು. ಇಲ್ಲಿ ವಾರ್ಷಿಕ 500 ತೆರಿಗೆ ಅಂತ ಮಾಡಿದ್ರು ತೋಟಗಾರಿಕೆ ಇಲಾಖೆಯವರು. ಆ್ಯಕ್ಚುಲಿ ತೋಟಗಾರಿಕೆ ಇಲಾಖೆಯಿಂದ ಯಾವುದೇ ಅಭಿವೃದ್ಧಿ ಆಗಿರಲಿಲ್ಲ. ಆ್ಯಕ್ಚುಲಿ ಪ್ರೀತಮ್ ಗೌಡ್ರು ಇದ್ದಾಗ ಇದಕ್ಕೆ ಎಲ್ಲ ಇದು ಮಾಡಿದರು. ಅಂದರೆ ಆರ್ಥಿಕ ಸಹಾಯವನ್ನು ಪಾರ್ಕಿಂಗ್ ಮಾಡಿ ಹೆಚ್ಚಿನ ಸಹಾಯವನ್ನು ಮಾಡಿ ಅಭಿವೃದ್ಧಿ ಮಾಡಿದರು. ಆದರೆ ಇವರು ವಾರ್ಷಿಕ ತೆರಿಗೆಯನ್ನು ಹಾಕಿದರು. ಅದನ್ನು ನೀವು ಅದು ಎಲ್ಲ ವಾಕಿಂಗ್ ಮಾಡೋರಿಗೆ ಅಥವಾ ಇಲ್ಲಿ ಬಂದು ವಾಯುವಿಹಾರಕ್ಕೆ ಬರೋರಿಗೆ ಎಲ್ಲರಿಗೂ ತುಂಬ ತೊಂದರೆ ಆಗಿತ್ತು. ಈಗ ಅದನ್ನು ಎಲ್ಲರ ಇದರಿಂದ ತೆಗೆದಿದ್ದಾರೆ. ಹಂಗಾಗಿ ಯಾವತ್ತು ಬಂದು VVC ಅವರು ಬಂದು ಒಂದು ಬೈಟೆಕ್ ತಗೊಂಡೋಗಿದ್ರು. ಅವರ ಒಂದು ತಗೊಂಡೋಗಿದ್ದ ಇದು ಏನು ಅಂದರೆ ತಗೊಂಡೋಗಿದ್ದ ಮತ್ತೆ ಬಂದು ಪ್ರಚಾರ ಆಗಿದ್ದೆಲ್ಲ ನೋಡಿ DC ಅವರು ಇದನ್ನು ಗಮನಕ್ಕೆ ತಗೊಂಡು ಇದನ್ನು ತಾತ್ಕಾಲಿಕ ಅಥವಾ ಇದು ಅಂತ ಗೊತ್ತಿಲ್ಲ, ಒಟ್ಟಿಗೆ ಅದನ್ನು ಬೋರ್ಡ್ ಎಲ್ಲ ತೆಗೆದಿದ್ದಾರೆ. ಹಂಗಾಗಿ ಎಲ್ಲ ವಾಯುವಿಹಾರಿಗಳಿಗೆ ತುಂಬ ಅನುಕೂಲ ಆಗಿದೆ ಅಂತ ನಾನು ನಿಮ್ಮ VVC ಚಾನಲ್ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ನೋಡಿ, ನಾನು ಮೊನ್ನೆ ನಿಮ್ಮ VVC ನ್ಯೂಸ್ನವರು ಬಂದು ಇಲ್ಲಿ ಚರ್ಚೆ ಮಾಡಿದಾಗ ಆ್ಯಕ್ಚುಲಿ ನಾನು ಇರ್ತಕ್ಕಂಥ ಒಂದು ಏನು ವಿಚಾರ ಇದೆ ಅದನ್ನು ಹೇಳಿದ್ದೆ. ನಾನು ಏನು ಹೇಳಿದ್ದೆಪ್ಪ ಅಂತಂದರೆ, ಇಲ್ಲಿ ಗೇಟಲ್ಲಿ 500 ರೂಪೀಸು ಇಯರ್ಲಿ ಹಾಕಬೇಕು ಅಂತೇಳಿ ಕೊಡಬೇಕು, ಸ್ಲಿಪ್ ತಗೋಬೇಕು, ನೀವು ಚೀಟಿ ತಗೋಬೇಕು, ಪಾಸ್ ತಗೋಬೇಕು ಅಂತೇಳಿ ಒಂದು ಕ್ರಿಯೇಟ್ ಮಾಡಿ ಬೋರ್ಡ್ ಹಾಕಿದ್ರು. ಆ ಬೋರ್ಡಿಗೆ ನಾವಿಲ್ಲಿ ನೂರಾರು ಜನ ಸಾವಿರಾರು ಜನ ವಾಕ್ ಮಾಡ್ತಕ್ಕಂಥವ್ರು ತಮ್ಮ ಗಮನಕ್ಕೆ ತಂದಾಗ ತಾವಿಲ್ಲಿ ಬಂದು ನಮ್ಮೆಲ್ಲ ಇಂಟ್ರ್ಯೂ ಮಾಡಿ ನಾವು ಇಲ್ಲಿ ಏನಿತ್ತು ಆ ಅಹವಾಲುಗಳ ತಮ್ಮ ಮುಂದೆ ಹೇಳಿದಾಗ, ಏಕೆಂದರೆ ಇದು ಗೊತ್ತಾಗಬೇಕು, ಇಲ್ಲ DC ಅವರು ಮಾಡಿರೋದು, ಇಲ್ಲ ನಾವು ಕೃಷಿ ಇಲಾಖೆಯವ್ರು ಮಾಡಿರ್ತಕ್ಕಂಥದ್ದು, ಇಲ್ಲ ಈ ಪಾರ್ಕರು ಮಾಡಿ ಯಾರು ಅಂತೇಳಿ ಗೊತ್ತಾಗಬೇಕಿತ್ತು. ತಮ್ಮ ಮುಖಾಂತರ ಇದೆಲ್ಲ ಗೊತ್ತಾಗಿದೆ. ಸಾರ್ವಜನಿಕರಿಗೆ ಗೊತ್ತಾದ ಮೇಲೆ DC ಗಮನಕ್ಕೆ ಹೋಗಿದೆ. ಆ DC ಅವರು ಪಾಪ ಇಲ್ಲೆಲ್ಲ ವಿಚಾರಗಳು ತಿಳ್ಕೊಂಡು ನಿಮ್ಮ ಮಾಧ್ಯಮ ಮುಖಾಂತರ ಅದನ್ನು ತಿಕ್ಸಿದ್ದಾರೆ, ವೆಕೆಟ್ ಮಾಡಿಸಿದ್ದಾರೆ. ಅವರಿಗೆ ತುಂಬ ನಿಮ್ಮ VVC ನ್ಯೂಸ್ ಮುಖಾಂತರ ಅವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ತಮಗೂ ಅಷ್ಟೇ ಇಲ್ಲಿ ಬಂದು ನಮ್ಮೆಲ್ಲ ಆಗು ಹೋಗುಗಳನ್ನ ಕೇಳ್ಕೊಂಡು ಅಟ್ಲೀಸ್ಟ್ ನಮಗೆ ಸಹಕರಿಸಿ, ಏನು 500 ರೂಪಾಯಿ ನಾವು ಕೊಡಬೇಕಿತ್ತು ಅದನ್ನು ನೀವು ಕೊಡಬಾರ್ದು ಅನ್ನೋ ರೀತಿಲಿ ಇವತ್ತು ಸಾರ್ವಜನಿಕವಾಗಿ ವಾಕ್ ಮಾಡೋವಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ ತಮ್ಮ ಮುಖಾಂತರ ನಾನು DC ಅವರಿಗೆ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ.